Praise Lord. Praise Lord. Praise Lord. Hallelujah. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಾ ಬಟ್ಟಿ ಆತನ ಸಮ್ಮುಖಕ್ಕೆ ಬರಲಿಕ್ಕಾಗುವಂತೆ ಆತನ ಕೊಟ್ಟಂತ ಕೃಪೆ ನೆನೆಸಿ ನಾವು ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಇಲ್ಲಿ ತನಕ ದೇವರು ನಮ್ಮನ್ನು ನಡೆಸಿದ ನೆನೆಸಿ ನಾವು ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದ್ದುಕೊಂಡಪ್ಪ ನಮ್ಮ ಜೀವಿತದಲ್ಲಿ. ನೀನು ನಮ್ಮನ್ನು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳು ಅಪ್ಪ ಅದ್ಭುತ ರೀತಿಯಾಗಿ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಆಪತ್ತುಗಳಿಂದ ತಪ್ಪಿಸಿ ಅಪ್ಪ ಸುರಕ್ಷಿತವಾಗಿ ಇರಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅಪ್ಪ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದ ಬೇಲಿ ನಮ್ಮ ಸುತ್ತಲಿದ್ದು ಅಪ್ಪ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ಅನೇಕರು ಈ ಲೋಕದಲ್ಲಿ ಇಲ್ಲದಾಗಲಪ್ಪ ನೀನು ಕೊಟ್ಟಂತೆ ಈ ಉಸಿರಿಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಬಾಯಿಗಳನ್ನು ತೆರೆದು ಆತನು ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆಸುತ್ತಾ, ಎಲ್ಲ ಆಶೀರ್ವಾದಗಳನ್ನು ನೆನೆಸುತ್ತಾ ಒಂದು ಕ್ಷಣ ಆತನಿಗೆ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ಓ ರೀವ ಶುದ್ಧರಾಮ ಸಿನಂದಲು. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರ ವಾಕ್ಯ ಇರುತ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನೀವು ಸಂತೋಷದಿಂದ ಉಲ್ಲಾಸಿಸಿರಿ. ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್, ಲೆಟ್ ಅಸ್ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಇನ್ ಇಟ್. ಪ್ರತಿ ದಿವಸ ಅದು ಯೆಹೋವನು ನೇಮಕ ಮಾಡಿದ ದಿವಸವಾಗಿದೆ. ಈ ದಿನವು ಕರ್ತನು ನೇಮಿಸಿದ ದಿವಸವಾಗಿದೆ. ಈ ದಿವಸ ಜಯದ ದಿವಸ, ಈ ದಿವಸ ಆರೋಗ್ಯದ ದಿವಸ, ಈ ದಿವಸ ಆಶೀರ್ವಾದದ ದಿವಸ ನಾವು ಡಿಕ್ಲೇರ್ ಮಾಡುವ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾವು ನೀವು ಸಾಯಬೇಕಾದ ಸ್ಥಾನದಲ್ಲಿ ದೇವರು ನಮಗೋಸ್ಕರ ಸತ್ತು ಹೂಡಲ್ಪಟ್ಟು 3ನೇ ದಿನದಲ್ಲಿ ನಮಗೋಸ್ಕರ ಎದ್ದು ಬಂದು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ ಕಲ್ವಾರಿ ಕ್ರೂಜಿಯಲ್ಲಿ ಬಲಿಯಾಗಿ ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ ದೇವರಿಗೆ ಈ ಮುಂಜಾನೆ ಸಮಯದಲ್ಲಿ ಪ್ರಿಯರೇ ಬಾಯಿಯನ್ನು ತೆರೆದು ಆತನ ಒಳ್ಳೆತನವನ್ನು ನೆನೆಸುತ್ತಾ, ಆತನ ನಡೆಸುವಿಕೆಯನ್ನು ನೆನೆಸುತ್ತಾ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಅಪ್ಪ ನಿನ್ನ ಪ್ರಸನ್ನತೆ ನನಗೆ ಬೇಕು ಸ್ವಾಮಿ, ನಿನ್ನ ಪ್ರಸನ್ನತೆ ನಮಗೆ ಬೇಕು ಅಪ್ಪ. ಪರಿಶುದ್ಧಾತ್ಮನೇ ನೀನು ನಮ್ಮ ಮಧ್ಯದಲ್ಲಿ ಚಲಿಸಿ ಸ್ವಾಮಿ. ಪರಿಶುದ್ಧಾತ್ಮನೇ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸಲಿ, ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸಲಿ ಅಪ್ಪ. ತಂದೆ ನಿನ್ನನ್ನು ಬಿಟ್ಟು ನಮಗೆ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲಪ್ಪ. ಅಪ್ಪ ಇವತ್ತು ನಮ್ಮನ್ನು ಮಾರ್ಪಡಿಸಿದು ಅದು ನಿನ್ನ ಕೃಪೆ ಮಾತ್ರವೇ ಅಪ್ಪ. ಅಪ್ಪ ನಮ್ಮಲ್ಲಿ ಒಂದು ಮೇಲೆತ್ತಿದ್ದು ಅದು ನಿನ್ನ ಕೃಪೆ ಆಗಿದೆ. ಗಣನೆಗೆ ಬಾರದಂತ ನಮ್ಮಲ್ಲಿ ಒಂದು ಗಣನೆಗೆ ತಂದದ್ದು ಅದು ನಿನ್ನ ಕೃಪೆ ಆಗಿದೆ. ಆತನ ಕೃಪೆಯನ್ನು ತಿಳಿಸುತ್ತ ಎಲ್ಲರ ಬಾಯಿಗಳನ್ನು ತೆರೆದು ಅಪ್ಪ ಪ್ರಸನ್ನತೆ ಇನ್ನೂ ಹೆಚ್ಚಾಗಿ ನನಗೆ ಬೇಕೆಂಬುದಾಗಿ ಕೇಳಿಕೊಳ್ಳೋಣ. ಓ ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸನ್ನತೆ ಬಿಟ್ಟು ನನ್ನಿಂದ ಏನನ್ನು ಮಾಡಲಾಗದು. ನಿನ್ನ ಪ್ರಸನ್ನತೆ ಬಿಟ್ಟು ನಾನು ಏನನ್ನು ಮಾಡಲಾರೆನು. ಎಲ್ಲ ಸೇರಿ ಹೇಳೋಣ. ನಿನ್ನ ಪ್ರಸನ್ನತೆ ಬಿಟ್ಟು ನನ್ನಿಂದ ಏನನ್ನು ಮಾಡಲಾರೆನು. ನಿನ್ನ ಪ್ರಸನ್ನತೆ ಬಿಟ್ಟು ನಾನು ಏನನ್ನು ಮಾಡಲಾರೆನು. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ ಇನ್ನು ಬೇಕು ದೇವಾ.
ಖಂಡಿತವಾಗಿಯೂ ಅದು ನಮ್ಮ ಬಲದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ಅದು ದೇವರ ಬಲದಿಂದ ಮಾತ್ರವೇ ಆಗಿ. ನೀವು ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದೆ. ಎಷ್ಟನ್ನು ಬಿಲೀವ್ ಮಾಡ್ತೀವಿ ನಾನು ಆಶೀರ್ವದಿಸಲ್ಪಟ್ಟವರು. ಆಮೇಲೆ ನಾವು ಇತರರಿಗೆ ಸಹ ನಾವು ಬ್ಲೆಸ್ಸಿಂಗ್ ಆಗಿದ್ದೇವೆ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪೇತ್ರನು ಆಲಯಕ್ಕೆ ಹೋಗುವಾಗ ಸುಂದರ ದ್ವಾರದಲ್ಲಿ ಹುಟ್ಟುಕುಂಟನೊಬ್ಬ ಕೂತ್ಕೊಂಡಿರ್ತಾರಂತೆ. ಸೊ ಹುಟ್ಟುಕುಂಟನು ಪೇತ್ರನನ್ನು ನೋಡಿ ಪೇತ್ರನಿಂದ ಏನಾದರೂ ಸಿಗ್ಬೋದಾ ಅಂತ ನೋಡ್ತಾ ಇರ್ತಾನೆ. ಆದರೆ ಪೇತ್ರ ಹೇಳ್ತಾನೆ, ನನ್ನಿಂದ ನಿನ್ನಕ್ಕೆ ಕೊಡ್ಲಿಕ್ಕೆ ಏನಿಲ್ಲ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ಅದು ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸುವಿನ ಹೆಸರಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳುವಾಗ ಅವನು ಕುಣಿಯುತ್ತಾ ನಲಿಯುತ್ತಾ ದೇವರನ್ನು ಸ್ತುತಿಸ್ತಾನೆ. ಇವತ್ತು ಆ ನಾಮದ ಶಕ್ತಿ
ವಾಕ್ಯವನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡುವ ದೇವರಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಅರಣ್ಯಕಾಲ ಪುಸ್ತಕ 23ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ದೇವರು ಮನುಷ್ಯನಂತೆ ಮಾತಿನವನು ಅಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನು ಅಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ ಅಲ್ಲಿ ಸತ್ಯವೇದ ಹೇಳ್ತಾ ಉಂಟು. ನೋಡಿ, ನಮ್ಮ ದೇವರ ವಿಷಯದಲ್ಲಿ ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಡುತ್ತೆ ಏನಂತ ಹೇಳಿದ್ರೆ ನಮ್ಮ ದೇವರು ಯಾರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತದೆ ನಮ್ಮ ದೇವರು ಮನುಷ್ಯನಾಗೆ ಎರಡು ಮಾತಿನವನಲ್ಲ ಎಂಬುದಾಗಿ. ನಮ್ಮ ದೇವರು ಮಾತು ಕೊಟ್ಟು ನಡೆಸುವ ದೇವರು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ ನಮ್ಮ ದೇವರು ಮಾತು ತಪ್ಪದ ದೇವರಾಗಿದ್ದಾನೆ? ನಮ್ಮ ದೇವರು ಒಂದು ಮಾತನಾಡಿದ್ದನ್ನು ನಡೆಸ್ತಾರೆ. ಇವತ್ತು ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಸಹ ದೇವರು ಆ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರಿಗೆ ಅಸಾಧ್ಯವಾದ ಸಂಗತಿ ಒಂದು ಸಹ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ನಮ್ಮ ದೇವರು ಮಾತು ತಪ್ಪುವುದಿಲ್ಲ, ನಿಜ. ಹಲ್ಲೆಲೂಯಾ. ನಮ್ಮ ದೇವರು ಮಾರ್ಪಡದ ದೇವರು ಸಹ ನಿಜ. ಆದರೆ ಕೆಲವು ಸಲ ತನ್ನ ಮಕ್ಕಳಿಗೋಸ್ಕರ ಆತನು ಮನಸ್ಸನ್ನು ಬದಲಾಯಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಮನಸ್ಸನ್ನು ದೇವರು ಬದಲಾಯಿಸ್ತಾನೆ. ಆಮೇಲೆ ಹಲ್ಲೆಲೂಯಾ, ದೇವರ ಚಿತ್ತ ಬದಲಾಗುವುದಿಲ್ಲ. ಬಟ್ ನಮ್ಮ ದೇವರ ಸ್ವಭಾವ ತಂದೆಯ ಸ್ವಭಾವ. ತಂದೆ ಏನ್ ಮಾಡ್ತಾರೆ? ಮಕ್ಕಳು ಏನಾದ್ರೂ ಮಾಡಿದ್ರೆ, ತಿರುಗಿದ್ರೆ, ಮಕ್ಕಳು ಕೂಗಿದ್ರೆ, ಮಕ್ಕಳು ಆ ಒಂದು ತಂದೆಯನ್ನು ಅಟ್ರಾಕ್ಟ್ ಮಾಡುವಾಗ ತಂದೆ ಮನಸ್ಸನ್ನು ಬದಲಾಯಿಸ್ತಾರೆ. ನಮ್ಮ ದೇವರು ಸಹ ಹಾಗೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಅಲ್ಲಿ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನನ್ನ ದೇವರು ಮನಸ್ಸನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 14ನೇ ವಾಕ್ಯ ನೀವು ಓದುವುದಾದ್ರೆ, ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 14ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಮನಸ್ಸನ್ನು ಬೇರೆ ಮಾಡಿಕೊಂಡರಂತೆ. ನೋಡಿ, ದೇವರಿಗೆ ಒಮ್ಮೆ ಸಿಟ್ಟು ಬರ್ತದೆ. ದೇವರು ಆದ್ರೆ ಕರುಣೆ ಉಳ್ಳ ದೇವರಾಗಿದ್ದಾನೆ. ಎಷ್ಟು ಜನ ಅಂತೆ ನನ್ನ ದೇವರು ಕರುಣೆ ಅಲ್ಲ ದೇವರು? ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ಅಲ್ಲಿ ಮಾತನಾಡ್ತಾರೆ. 32ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ನೋಡಿ, ದೇವರು ಸೀನಾಯಿ ಬೆಟ್ಟಕ್ಕೆ ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗುವಾಗ ಅಲ್ಲಿ ದಶಾಜ್ಞೆ ಕೊಡುತ್ತಾರೆ. ದೇವರು ದಶಾಜ್ಞೆ ಕೊಟ್ಟು ಅವರು ಬರುವ ವೇಳೆಯಲ್ಲಿ ಅಲ್ಲಿ ಇಸ್ತ್ರಿಯಲ್ಲಿ ಏನ್ ಮಾಡ್ತಾರೆ ಗೊತ್ತುಂಟ? ನಮಗೊಂದು ದೇವರು ಬೇಕು ಎಂಬುದಾಗಿ ಹೇಳ್ತಾರೆ. ದೇವರು ಬೇಕು ಅಂತ ಹೇಳುವಾಗ ಏನ್ ಮಾಡ್ತಾನೆ? ಆರೋಗ್ಯ ಅಂತ ನಿಮ್ಮಲ್ಲಿರುವ ಬಂಗಾರವನ್ನು ನನಗೆ ಕೊಡ್ರಿ ಅಂತ ಹೇಳುವಾಗ ಅವರು ಬಂಗಾರ ಕೊಡ್ತಾನೆ. ಇವರು ಏನ್ ಮಾಡ್ತಾನೆ? ಅದರಲ್ಲಿ ಬಸವನ ಒಂದು ಮೂರ್ತಿ ಮಾಡಿ ಕೊಡುವಾಗ ದೇವರಿಗೆ ಸಿಟ್ಟು ಬಂದು ಹೇಳ್ತಾನೆ, ಅಲ್ಲಿ ಅವರಿಗೋಸ್ಕರ ಬೇರೆ ದೇವರನ್ನು ಮಾಡಿ ಐಗುಪ್ತ ದೇಶದಿಂದ ಹೊರಗೆ ತಂದದ್ದು ಇದೇ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಏನ್ ಮಾಡ್ತೇನೆ? ಇವರನ್ನು ನಾಶ ಮಾಡ್ತೇನೆ, ಇವರನ್ನು ಉಳಿಸುವುದಿಲ್ಲ ಎಂಬುದಾಗಿ ಸಿಟ್ಟು ಮಾಡಿ ಅವ್ರು ಏನ್ ಮಾಡ್ತಾರೆ? ಕೋಪಗೊಳ್ಳುವಾಗ ಮೋಶೆ ದೇವರ ಹತ್ರ ಹೇಳ್ತಾ ಇದ್ದೇನೆ, ದೇವರು ಹಾಗೆ ಮಾಡಬಾರ್ದು ನೀನು, ಯಾಕಂದ್ರೆ ನೀನೇ ಅವರನ್ನು ಹೊರಗೆ ತಂದದ್ದು. ಅರ್ಧ ದಾರಿಯಲ್ಲಿ ಈಗ ಸಾಯಿಸಿದ್ರೆ ನಿನ್ನ ನಾಮಕ್ಕೆ ಅದು ಅಪಮಾನ. ಹಾಗಾಗಿ ಹಾಗೆ ಮಾಡಬೇಡ ಅಂತ ಹೇಳುವಾಗ ಒಬ್ಬನ ಒಂದು ಅಲ್ಲಿ ಇಂಟರ್ಸೆಸರ್ ಪ್ರೇಯರ್ ಏನಾಯ್ತು? ದೇವರು ಮನಸ್ಸನ್ನು ಬದಲಾಯಿಸಿದ. ಎಷ್ಟು ಜನ ನಂಬಿರಿ? ಹಲ್ಲೆಲೂಯಾ. ನಾನು ಹೇಳ್ತೇನೆ, ನನ್ನ ದೇವರು ಮಾರ್ಪಡದ ದೇವರು ನಿಜ, ನನ್ನ ದೇವರು ಬದಲಾಗದ ದೇವರು ನಿಜ, ಆದರೆ ಆತನು ಮನಸ್ಸನ್ನು ಬದಲಾಯಿಸುವ ದೇವರಾಗಿದ್ದಾನೆ. ನಾನು ನಂಬ್ತೀನಿ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೀವು ನೋಡಿ, 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಅವನ ಹೆಸರೇನು? ಅರಸನಾದ ಹಿಜ್ಕೀಯ. ಈ ಅರಸನಾದ ಹಿಜ್ಕೀಯ ಒಂದು ರೋಗ ಬಂತು. ಯಾವ ರೋಗ ಅದು? ಮರಣಕರವಾದ ರೋಗ ಅಂತೆ. ಆಮೇಲೆ ಅಲ್ಲಿ ಆ ಮರಣಕರವಾದ ರೋಗ ಬಂದಾಗ ಅಲ್ಲಿ ಪ್ರವಾದಿ ಬರ್ತಾನೆ, ಯೆಶಾಯ ಪ್ರವಾದಿ ಬರ್ತಾನೆ. ಅವನು ಏನ್ ಹೇಳ್ತಾರೆ ಓದಿ ನೋಡಿ, ಪ್ಲೀಸ್ ಬೇಗ. 20ನೇ ಅಧ್ಯಾಯ 1ನೇ ವಾಕ್ಯ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಅಂದನು ಎಂಬುದಾಗಿ. ನೋಡಿ, ಇಲ್ಲಿ ಒಬ್ಬ ರಾಜ, ಅವನ ಹೆಸರು ಯಾರು?
ಹಿಜ್ಕೀಯ ರಾಜ, ಇವನು ಅರಮನೆಯಲ್ಲಿದ್ದಾನೆ. ಅರಮನೆಯಲ್ಲಿರುವಾಗ ದೇವರು ಒಂದು ಪ್ರವಾದಿಯ ಮೂಲಕ ಅಲ್ಲಿ ಅರಸನಿಗೆ ಒಂದು ಸಂದೇಶವನ್ನು ಮಾಡ್ತಾನೆ. ಏನ್ ಗೊತ್ತುಂಟ? ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡು, ನೀನು ಬದುಕುವುದಿಲ್ಲ, ಸಾಹಿತಿ ಎಂಬುದಾಗಿ. ಆಮೇಲೆ ನೋಡಿ, ಇಲ್ಲಿ ಯಾರು ಹೇಳಿದ್ದು? ದೇವರು ಹೇಳಿದ್ದು. ದೇವರು ಮಾತು ತಪ್ಪುವುದಿಲ್ಲ. ನಾನು ಹೇಳಿದಲ್ಲ, ದೇವರು ಮಾತು ತಪ್ಪದ ದೇವರು, ಮಾರ್ಪಡದ ದೇವರು. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಆತ್ಮನಿಂದ ಅವನ ಮನಸ್ಸನ್ನು ಬದಲಾಯಿಸಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ತಂದೆ ಮಕ್ಕಳ ಬಗ್ಗೆ ಎಷ್ಟೇ ಸಿಟ್ಟುಕೊಂಡು ಸಹ ಅವರ ಮನಸ್ಸು ಬದಲಾಗ್ತದೆ. ನಮ್ಮ ದೇವರ ಸ್ವಭಾವ ತಂದೆಯ ಸ್ವಭಾವ. ಅದಕ್ಕೆ ನಾವು ಅವರನ್ನು ತಂದೆ ಎಂಬುದು ಅಪ್ಪ ಅಂತ ಕರೀತಾ ಇದ್ದೇವೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಸ್ವಲ್ಪ ಸಮಯ ಈ ವಾಕ್ಯ ಆಧಾರವಾಗಿಬಿಟ್ಟು ನಿಮ್ಮೊಂದಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯ ಮುಗಿಯುವುದರೊಳಗಾಗಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ಏನ್ ಮಾಡ್ತಾನೆ? ರಾಜನ ಹತ್ರ ಬರ್ತಾನೆ. ರಾಜನ ಹತ್ರ ಬಂದು ಅರಮನೆಯ ಒಳಗೆ ಬರ್ತಾನೆ. ಹೇಳ್ತಾನೆ, ನಿನ್ನ ಮನೆಯ ಬಗ್ಗೆ ವ್ಯವಸ್ಥೆ ಮಾಡು, ನೀನು ಸಾಹಿತಿ. ಹಲ್ಲೆಲೂಯಾ. ನಾವು ನೋಡ್ತೀವಿ ಹಳೆ ಒಡಂಬಡಿಕೆ ರಾಜರೆಲ್ಲ ಪ್ರವಾದಿಗಳು ಹೇಳುವಾಗ ಏನ್ ಮಾಡ್ತಿದ್ರು ಗೊತ್ತಿಲ್ಲ? ಅವರ ತಲೆ ಕಟ್ ಮಾಡ್ತಿದ್ರು. ಯಾಕಂದ್ರೆ ಅವರು ರಾಜ. ಕೆಲವರೆಲ್ಲ ಹಾಗೆ ಮಾಡ್ತಿದ್ರು. ಆದ್ರೆ ಹಿಜ್ಕೀಯನಿಗೆ ಪ್ರವಾದಿಯಲ್ಲಿ ಗೌರವ ಇತ್ತು, ಪ್ರವಾದಿಯಲ್ಲಿ ರೆಸ್ಪೆಕ್ಟ್ ಇತ್ತು. ಅವರಿಗೆ ಗೊತ್ತುಂಟು, ಪ್ರವಾದಿ ತನ್ನಷ್ಟಕ್ಕೆ ತಾನು ಹೇಳುವುದಿಲ್ಲ, ಪ್ರವಾದಿ ದೇವರು ಹೇಳಿದ್ದನ್ನೇ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಒಂದು ಒಳ್ಳೆಯ ಸಂಗತಿ ಏನಂತ ಹೇಳಿದ್ರೆ, ಯಾರ ಹತ್ರ ಮಾತನಾಡಬೇಕು ಅವರ ಹತ್ರ ಅವನು ಮಾತನಾಡಿದ. ಎಷ್ಟು ಜನ ನಂಬ್ತೀರಿ? ನಾನು ನಿಮಗೆ ಅರ್ಥ ಆಗ್ತದೆ ತಿಳಿಸಿದೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದಿಯ ಸಂಗಡ ದೇವರು ಮಾತನಾಡಿ ಅವನೊಂದು ಸಂದೇಶ ರವಾನೆ ಮಾಡ್ತಾನೆ. ನೀನು ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡು, ನೀನು ಸಾಹಿತಿ ಎಂಬುದಾಗಿ ಹೇಳುವಾಗ ಅವನು ಯಾರನ್ನು ನೋಡಲಿಲ್ಲ? ಪ್ರವಾದಿಯನ್ನು ನೋಡಲಿಲ್ಲ, ಪ್ರವಾದಿ ಹತ್ರ ಬೇಡಲಿಲ್ಲ. ಅವನು ಬೇಡಿದ ಯಾರು ಗೊತ್ತುಂಟ? ಯಾರು ಅವನಿಗೆ ಆಯುಷ್ಯ ಕೊಡ್ತಾರೆ ಅವರ ಮುಖವನ್ನು ಅವನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಾವು ನೋಡಬೇಕಾದದ್ದು ಯಾರನ್ನಂತೇಳಿ ನಮ್ಮ ದೇವರನ್ನು ನೋಡಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ಒಂದು ರೋಗ ಬಂತ ತಿಳಿಸ್ಕೊಂಡು, ಹಲ್ಲೆಲೂಯಾ, ಅನ್ನಿಸುದು ಯಾವುದಾದ್ರೂ ಒಂದು ರೋಗ ಬರಲಿ, ಹಲ್ಲೆಲೂಯಾ, ನೀವ್ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಡಾಕ್ಟರ್ ಬಿಟ್ಟು 10 ಡಾಕ್ಟರ್ ಹತ್ರ ನಾವು ಹೋಗ್ತೇವೆ. ಆಮೇಲೆ ಒಪಿನಿಯನ್ ಕೇಳಲಿಕ್ಕೆ. ಆಮೇಲೆ ಅಲ್ಲಿ ಆದ್ರೆ ಯಾರ ಹತ್ರ ಹೋಗ್ಬೇಕು ಅವರ ಹತ್ರ ನಾವು ಹೋಗ್ತಾ ಇಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹೋಗ್ಬೇಕಾದವರ ಬಳಿಗೆ ಹೋಗಿರಿ, ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಅಲ್ಲಿ ದೇವರು ಮಾಡಬೇಕಾದ ಕಾರ್ಯಗಳಿಗೆ ಮನವರಿಗೆ ದೇವರು ನಿಮಗೆ ಆಶ್ರಯವನ್ನು ಕೊಡುವ ದೇವರಾಗಿದ್ದಾನೆ, ನಿಮಗೆ ಆರೋಗ್ಯವನ್ನು ಕೊಡುವ ದೇವರಾಗಿದ್ದಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ ಏನಂತ ಹೇಳಿದ್ರೆ, ಹಿಜ್ಕೀಯನು ಏನ್ ಮಾಡಿದ್ದು ಗೊತ್ತುಂಟ? ಹಿಜ್ಕೀಯನು ಮಾಡಿದ ಒಳ್ಳೆ ಕಾರ್ಯ ಅಂತ ಹೇಳಿದ್ರೆ ಕೂಡಲೇ ದೇವರ ಕಡೆಗೆ ಅವನು ತಿರುಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಕಡೆಗೆ ಅವನು ಏನ್ ಮಾಡ್ತಾರೆ? ತಿರುಗಿಕೊಂಡಂತ ಬೈಬಲ್ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಯಾರ ಕಡೆಗೆ ತಿರುಗಬೇಕು ಅಂತ? ದೇವರ ಕಡೆಗೆ ತಿರುಗಿದ್ರೆ ನಾನು ಹೇಳ್ತೇನೆ, ದೇವರು ನಿಮ್ಮ ಕಡೆಗೆ ತಿರುಗುತ್ತಾನೆ. ಸತ್ಯವೇದ ಹೇಳ್ತೇನೆ, ಆತನ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನೀವು ದೇವರ ಸಮೀಪಕ್ಕೆ ಬಂದಿದ್ದೀರಿ, ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಹಲ್ಲೆಲೂಯಾ. ದೇವರು ಬರುವುದು ಮಾತ್ರವಲ್ಲ, ನಿಮ್ಮ ಭಯವನ್ನು ತೆಗೆದುಹಾಕ್ತಾನೆ, ನಿಮ್ಮ ಕನ್ಫ್ಯೂಷನ್ ಅನ್ನು ತೆಗೆದುಹಾಕ್ತಾನೆ. ಯಾಕಂದ್ರೆ ನನ್ನ ದೇವರು ಜೀವಿಸುವ ದೇವರಾದ್ರಿಂದ ನಿಮ್ಮ ಅವಸ್ಥೆಗಳನ್ನು ಬದಲಾವಣೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ಸತ್ಯವೇದ ಹೇಳ್ತದೆ ಏನಂತ ಹೇಳಿದ್ರೆ, ಅವನು ಏನ್ ಮಾಡ್ತಾನೆ? ದೇವರ ಕಡೆಗೆ ತಿರುಗುತ್ತಾ ಇದ್ದಾನೆ. ಅವನು ಹೇಳ್ತದೆ, ನಾನು ನಂಬಿಗಸ್ತನಾಗಿದ್ದು, ನಾನು ಯಥಾರ್ಥವಂತನಾಗಿದ್ದುಕೊಂಡು ನಿನಗೆ ಮಾಡಿದ ಒಳ್ಳೆಯ ಕಾರ್ಯವನ್ನು ನೆನಪಿಗೆ ತಾ ಎಂಬುದಾಗಿ ಅರ್ಥನಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ನೀವು ಪ್ರಾರ್ಥನೆ ಮಾಡಿದ್ರೆ ಸಹ ಉತ್ತರ ದೇವರಿಂದ ಬರ್ತದೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಪ್ರಾಬ್ಲಮ್ಗಳು ಬರುವಾಗ ಮನುಷ್ಯರ ಬಳಿಗೆ ಹೋಗ್ತಾರೆ. ನಾನು ಹೇಳ್ತೇನೆ, ನೀವು ಮನುಷ್ಯರ ಬಳಿಗೆ ಹೋಗೋದು ನಿಲ್ಲಿಸಿ, ದೇವರ ಬಳಿಗೆ ಓಡಿ ಬಂದ್ರಿ, ದೇವರು ಕಾರ್ಯ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ. ನಮ್ಮ ದೇವರು ಎಲ್ಲವನ್ನು ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ಸಿಚುವೇಶನ್ ಏನೇ ಆಗಿರಲಿ ಅದನ್ನು ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ದೇವರ ಹತ್ರ ಎಲ್ಲ ಪಟ್ಟಿಯಲ್ಲಿಗೆ ಶುರು ಮಾಡಿದ್ರು. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳ್ತೇನೆ, ನಿನ್ನ ವಿಷಯ ದೇವರಿಗೆ ಹೇಳುವ ಅಗತ್ಯ ಇಲ್ಲ, ನಿನ್ನ ನನ್ನ ವಿಷಯ ಎಲ್ಲ ದೇವರಿಗೆ ಗೊತ್ತುಂಟು. ಆಮೇಲೆ ಅಲ್ಲಿ ರಾಜ ತನ್ನ ವಿಷಯವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವನು ಹೇಳ್ತಾನೆ, ನಾನು ನಂಬಿಗಸ್ತನಾಗಿದ್ದದ್ದು ನೀನು ಮಾಡಿಕೊ ಎಂಬುದಾಗಿ. ದೇವರಿಗೆ ಗೊತ್ತಿಲ್ಲವ? ದೇವರಿಗೆ ಎಲ್ಲವೂ ಗೊತ್ತುಂಟು. ಹಲ್ಲೆಲೂಯಾ. ನಮ್ಮ ಜ್ಞಾನ ಅಲ್ಲ, ದೇವರ ಜ್ಞಾನದಲ್ಲಿ
ದೇವರು ಕಾರ್ಯ ಮಾಡ್ತಾ ಇದ್ದಾನೆ. ನೋಡಿ, ಸತ್ಯವೇದ ಪುಸ್ತಕ, ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿ ಮನುಷ್ಯನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ. ನನಗೆ ನಾನು ಕರೆಕ್ಟ್ ಅಲ್ಲಿ, ಅದು ನನ್ನ ದೇವರಿಗೆ ಕರೆಕ್ಟ್ ಆಗ್ಬೇಕಾಗಿಲ್ಲ. ಪ್ರಶ್ನೆ ನಂಬ್ತೀರಿ ಪ್ರೆಸರು ಸತ್ಯವೇದ ಹೇಳ್ತದೆ ಅಲ್ಲಿ ಹೆಚ್ಚಿಗೆ ನಾನು ಕರೆಕ್ಟ್ ಅಂತ. ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯ ನಾನು ಕರೆಕ್ಟ್ ಅಂತ? ನನ್ನ ದೇವರು ಕರೆಕ್ಟ್ ಆಗಿರ್ತಾನೆ. ಹೌದಾ ಪ್ರೀಸಲು? ನಾನು ಹೇಳೋದು ಹಿಜ್ಕೀಯನಿಗೆ ದೇವರು ಬಂದು ಹೇಳ್ತಾ ಇದ್ದಾರೆ, ನೀನು ಸಾಹಿತ್ಯ ಅಂತ ಹೇಳಲಿಕ್ಕೆ ಕಾರಣ ಅವನು ಏನೋ ತಪ್ಪು ಮಾಡಿದ್ದಾನೆ. ತಪ್ಪು ಮಾಡದೆ ದೇವರು ಹಾಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಾ ಪ್ರೀಸಲು? ಅವನು ಮರಣಕರವಾದ ವ್ಯಾಧಿ ರೋಗಕ್ಕೆ ಬರಲಿಕ್ಕೆ ಕಾರಣ ಏನಾದ್ರೂ ಇರಬಹುದು. ಆದ್ರೆ ಅವನ ಒಳ್ಳೆ ನಡತೆಯಲ್ಲಿ ದೇವರು ಮೆಚ್ಚುತ್ತಾ ಇದ್ದಾನೆ. ಏನ್ ಗೊತ್ತಿಲ್ಲ, ಅವನು ಪ್ರವಾದಿಯನ್ನು ರೆಸ್ಪೆಕ್ಟ್ ಮಾಡ್ತಾನೆ. ನಾನು ಹೇಳ್ತೇನೆ, ದೇವರ ವಾಕ್ಯ ಒಬ್ಬನ ನಡತೆಗೆ ದೇವರು ಮೆಚ್ಚಿದರೆ ಶತ್ರುವನ್ಸ ಮಿತ್ರರಾಗಿ ದೇವರು ಮಾತಾಡ್ತಾರೆ. ನಾನು ಹೇಳ್ತೇನೆ, ಇವತ್ತು ನಿನ್ನ ನಡತೆ ದೇವರ ದೃಷ್ಟಿಗೆ ಒಳ್ಳೆದು ಬಂದಾಗ ದೇವರು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ, ನಿನ್ನ ಜೀವಿತವನ್ನು ಅವನು ಆಶೀರ್ವಾದ ಮಾಡುತ್ತಾನೆ. ನೀವು ಅದೇ 16ನೇ ವಾಕ್ಯ ನೋಡಿ, ಜ್ಞಾನೋಕ್ತಿ 16:2. ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಮಾತ್ರ ಅಂತರಂಗವನ್ನೇ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಇವತ್ತು ನಮಗೆ ಕರೆಕ್ಟ್, ಆದ್ರೆ ದೇವರು ಎಲ್ಲವನ್ನು ಆಳವಾಗಿ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡುವವನಾಗಿದ್ದಾನೆ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 5:21 ಓದಿ ನೋಡ್ರಿ. 5:21. ಮನುಷ್ಯನ ಮಾತುಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ಅಂತ. ಇವತ್ತು ನಾನು ಹೇಳ್ತೇನೆ, ನನ್ನ ಬಗ್ಗೆ ನಿನ್ನ ಬಗ್ಗೆ ದೇವರಿಗೆ ಕರೆಕ್ಟ್ ಆಗಿ ಗೊತ್ತುಂಟು. ಹೌದಾ ಪ್ರಿಸಲು? ನಾವು ದೇವರಿಗೆ ಹೇಳ್ಬೇಕಾಗಿಲ್ಲ, ನಮ್ಮ ಬಗ್ಗೆ ದೇವರು ತಿಳಿದಿದ್ದಾನೆ. ಇಲ್ಲಿ ನೋಡಿ, ಹಿಜ್ಕೀಯನು ದೇವರ ಮುಂದೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಾನು ನಂಬಿಗಸ್ತನು ಯಥಾರ್ಥವಾಗಿ ನಡೆದದನ್ನು ನೀನು ನೆನಪು ಮಾಡಿಕೊಳ್ಳದೆ ಏನ್ ಮಾಡಿದವಂತೆ ಅತ್ತನಂತ ಬೈಬಲ್ ಅಂತ. ಅಂದ್ರೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲೆಲ್ಲೂಯ್ಯ. ನಾನು ಹೇಳ್ಬೇಕ, ದೇವರ ಸನ್ನಿಧಾನದಲ್ಲಿ ನೀನು ಕೂಗುವಾಗ ದೇವರು ಮನಸ್ಸನ್ನು ಬದಲಾಯಿಸ್ತಾರೆ. ಹೌದಾ ಪ್ರೇಸ್ ದಿ ಲಾರ್ಡ್. ಅಲ್ಲೆಲ್ಲೂಯ್ಯ. ನಿಮ್ಮ ತಂದೆಯ ಎದುರು ನೀವು ಕಣ್ಣೀರು ಹಾಕಿ ಅವರ ಹೃದಯ ಚೇಂಜ್ ಆಗ್ತದೆ, ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಅಲ್ಲೆಲ್ಲೂಯ್ಯ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ತಂದೆಯ ಹೃದಯವನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲೆಲ್ಲೂಯ್ಯ. ತಂದೆ ಏನಾದರೂ ಮಾಡಿದ್ರೆ ಅದು ಹೇಳಿದ್ರೆ ಒಳ್ಳೆದಕ್ಕೆ. ಅಲ್ಲೆಲ್ಲೂಯ್ಯ. ತಂದೆಯ ಹೃದಯವನ್ನು ಘಾಸಿಗೊಳಿಸಬಾರದು ನಾವು. ಅಲ್ಲೆಲ್ಲೂಯ್ಯ. ತಂದೆಯ ಹೃದಯ ಅದು ಕ್ಷಮಿಸುವ ಹೃದಯ, ಪ್ರೀತಿಸುವ ಹೃದಯ, ಅದು ನಮ್ಮ ಪರಲೋಕದ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಆ ಒಂದು ಸಮಯದಲ್ಲಿ ಅವನು ಮಾಡಿದ ಒಳ್ಳೆ ಕಾರ್ಯ ಅಂತ ಹೇಳಿದ್ರೆ ಅವನು ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ, ದೇವರೇ, ಅದು ನಾನು ಮಾಡಿದ ನಂಬಿಗಸ್ತನಾಗಿ ನಿನ್ನ ಮುಂದೆ ನಿಂತದನ್ನು ನೆನಪು ಮಾಡಿಕೊ ಹೇಳ್ತಾನೆ. ಅಳುವಾಗ ದೇವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅಲ್ಲೆಲ್ಲೂಯ್ಯ. ನೋಡಿ, ಅಲ್ಲಿ ಪ್ರವಾದಿ ಬಂದ ಹೇಳಿದ, ಅವನು ಹಿಜ್ಕೀಯನ ಮಾತನ್ನು ಏನ್ ಮಾಡಲಿಲ್ಲ, ಮತ್ತೆ ಕೇಳಿಕ್ಕೆ ಅವನು ಇರಲಿಲ್ಲ, ಸೀದಾ ಹೊರಗೆ ಹೋಗ್ತಾ ಇದ್ದಾನೆ. ಹೊರಗೆ ಹೋಗುವಾಗ ಅವನು ಅರಮನೆಯಿಂದ ಹೊರಗೆ ಹೋಗ್ಲಿಲ್ಲ, ಕೂಡಲೇ ದೇವರು ಯಾರ ಹತ್ರ ಮಾತನಾಡ್ತಿದ್ದಾನೆ, ಯೆಶಾಯ ಪ್ರವಾದಿ ಹತ್ರ ಮಾತನಾಡಿ ಹೇಳ್ತಾನೆ, ಹೋಗು ನನ್ನ ಭಕ್ತನಾದ ಹಿಜ್ಕೀಯನಿಗೆ ಹೇಳು, ನಿನ್ನ ಆಯುಷ್ಕಾಲವನ್ನು ನಾನು ಕೂಡಿಸಿಕೊಳ್ತೇನೆ ಅಂತ. ನೋಡಿ, ದೇವರ ಹೃದಯ ಅಲ್ಲೇ ಟರ್ನ್ ಆಯ್ತು, ದೇವರ ಮನಸ್ಸಲ್ಲಿ ಟರ್ನ್ ಆಯ್ತು. ಹೌದಾ ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಎಷ್ಟು ಒಳ್ಳೆಯವರಲ್ಲ, ಒಳ್ಳೆಯವರ ಕೆಟ್ಟವರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಹೇಳುದು ಗಾಡ್ ಇಸ್ ಗುಡ್ ಅಂತ ಹೇಳುದು ಆಲ್ ದಿ ಟೈಮ್ ಅಂತ. ಯಾಕೆ ನಮ್ಮ ದೇವರು ಎಲ್ಲ ಸಮಯದಲ್ಲಿ ನಮಗೆ ಒಳ್ಳೆಯವನಾಗಿದ್ದಾನೆ. ಹೌದಾ ಪ್ರೈಸ್ ದಿ ಲಾರ್ಡ್. ಅವನು ಹೋಗಲಿಲ್ಲ, ಹೋಗುವ ಮೊದಲೇ ದೇವರು ಹೇಳ್ತಿದ್ದಾರೆ, ಅವನಿಗೆ ಹೇಳು, ನಾನು ಅವನಿಗೆ ಆಯುಷ್ಯವನ್ನು ಏನ್ ಮಾಡ್ತೇನೆ, ಕೂಡಿಸಿಕೊಡ್ತೇನೆ, ಅವನು ಸಾಯುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಇನ್ನೊಂದು ವಿಷಯ ಏನ್ ಗೊತ್ತುಂಟ, ಹಿಜ್ಕೀಯ ಅರಸನದು ಒಳ್ಳೆ ಕಾರ್ಯ ಏನು ಗೊತ್ತುಂಟ, ಅವನು ಏನ್ ಮಾಡಿದಂತೆ, ಅವನಿಗೆ ಪ್ರವಾದನೆ ಬಂತಲ್ಲ, ಏನ್ ಬಂತು, ಯೆಹೋವನು ಅನ್ನುತ್ತಾನೆ, ನೀನು ಮನೆಯ ವಿಷಯದಲ್ಲಿ ಅರೇಂಜ್ಮೆಂಟ್ ಮಾಡು, ನೀನು ಸಾಹಿತ್ಯ ಅಂತ ಹೇಳುವಾಗ ಆ ಪ್ರವಾದನೆಯನ್ನು ಏನ್ ಮಾಡಲಿಲ್ಲ ಹಿಜ್ಕೀಯ, ಒಪ್ಪಿಕೊಳ್ಳಿಲ್ಲ. ಆಮೇಲೆ ಅಲ್ಲಿ ಒಪ್ಪಿಕೊಳ್ಳಿಲ್ಲ. ಆಮೇಲೆ ಅಂತ ಹೇಳ್ತಿದ್ರೆ ಏನಾಗ್ತಿತ್ತು, ಏನಾಗ್ತಿತ್ತು, ಸತ್ಯ ಹೋಗ್ತಿತ್ತು. ಆಮೇಲೆ
ಅವನನ್ನು ಒಪ್ಪಿಕೊಳ್ಳಿಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನಿಮಗೆ ನೆಗೆಟಿವ್ ಪ್ರವಾದನೆ ಬಂದ್ರೆ ನೀವು ಒಪ್ಪಿಕೊಳ್ಬೇಡಿ, ಅದನ್ನು ರಿಜೆಕ್ಟ್ ಮಾಡಿ. ದೇವರು ನಿಮಗೆ ಫೇವರ್ ಆದದನ್ನು ಟರ್ನ್ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ದೇವರು ನಿನ್ನ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದ್ದಾನೆ, ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ಆಮೇಲೆ ಇವನು ಏನ್ ಮಾಡಲಿಲ್ಲ, ಅದನ್ನು ಒಪ್ಪಿಕೊಳ್ಳಿಲ್ಲ. ಅಲ್ಲಿ ಬದಲಾಗಿ ಯಾರಿಂದ ಪ್ರವಾದನೆ ಬಂದಿದೆ ಅವರ ಮುಖವನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಲ್ಲಿಂದ ನನಗೆ ಆರೋಗ್ಯ ಬರ್ತದೆ, ಬಿಡುಗಡೆ ಬರ್ತದೆ, ಅವನ ಮುಖವನ್ನು ನೋಡ್ಲಿಕ್ಕೆ ಹೋದ, ಅವನನ್ನು ಒಲಿಸಲಿಕ್ಕೆ ಹೋದ. ನಾನು ಹೇಳ್ತೇನೆ, ನಾವು ಮನುಷ್ಯರನ್ನು ಒಲಿಸುವುದು ಬೇಡ, ದೇವರನ್ನು ಒಲಿಸಲಿಕ್ಕೆ ನೀವು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಚರಿತ್ರೆ ದೇವರು ಬದಲಾಯಿಸ್ತಾರೆ. ಆಮೇಲೆ ಅಲ್ಲೆಲ್ಲೂಯ, ನಮ್ಮ ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ದೇವರ ಮಕ್ಕಳೇ, ನಿನ್ನ ಭವಿಷ್ಯವನ್ನು ನಿನ್ನ ಬಾಯ ಮಾತಿನಿಂದಲೇ ನೀನು ಕಟ್ಟಬಹುದು. ಹಲ್ಲೆಲೂಯಾ. ಅದಕ್ಕೆ ಹೇಳುದು, ನಮ್ಮ ನಾಲಿಗೆ ಬಾಯನ್ನು ಕಾಯುವ ಜೀವವನ್ನು ಕಾಯ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನೀವು ನೋಡ್ರಿ, ನಾನು ಹೇಳ್ತೇನೆ, ಕೆಲವೊಂದು ರಾಂಗ್ ಪ್ರವಾದನೆ ನಿಮ್ಮ ಜೀವಿತದಲ್ಲಿ ಬಂದ್ರೆ ಅದನ್ನು ನೀವು ಯಾವಾಗ ಎಕ್ಸೆಪ್ಟ್ ಮಾಡಬೇಡಿ, ಅದನ್ನ ಏನ್ ಮಾಡ್ಬೇಕು, ನೀವು ಕ್ಯಾನ್ಸಲ್ ಮಾಡಿ, ರಿಜೆಕ್ಟ್ ಮಾಡಿ. ಹಲ್ಲೆಲೂಯಾ. ಕೆಲವೊಮ್ಮೆ ಕನಸು ಬೀಳ್ತದೆ, ಆಕ್ಸಿಡೆಂಟ್ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ನೀವು ಏನ್ ಮಾಡ್ಬೇಕಂದ್ರೆ ಯೇಸುವಿನ ನಾಮದಲ್ಲಿ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡಬೇಕು. ಆಗ ಮಾತ್ರ ಅದು ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ. ದೇವರು ತಪ್ಪಿಸ್ತಾನೆ. ದೇವರು ಯಾಕೆ ಕನಸು ಕೊಡುದು? ಅಲ್ಲಿ ಒಂದು ಘಟನೆ ನಡೆಯುವುದಾದ್ರೆ ದೇವರು ಕೇಳದೆ ಮಾಡುವುದಿಲ್ಲ. ಆಗ ನಾವು ಅದನ್ನೇನ್ ಮಾಡ್ಬೇಕು, ರಿಸೀವ್ ಮಾಡಬಾರ್ದು, ಅದನ್ನು ಕ್ಯಾನ್ಸಲ್ ಮಾಡ್ಬೇಕು. ನಾನು ಹೇಳ್ತೇನೆ, ನಿನ್ನ ನಾಲಿಗೆಯಲ್ಲಿ ಏನುಂಟು, ಜೀವ ಮತ್ತು ಮರಣದ ಶಕ್ತಿ ಇದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಯೆರೆಮೀಯನಿಗೆ ದೇವರು ಏನು ಹೇಳಿದ್ರು ಗೊತ್ತಾ? ನಿನ್ನ ಬಾಯಲ್ಲಿ ನನ್ನ ಮಾತನ್ನು ಇಡುತ್ತೇನೆ, ಕಟ್ಟುವುದಕ್ಕೂ ಕೆಡವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದೆ. ಎಷ್ಟು ಜನ ನಂಬ್ತೀರಿ? ನಾವು ನಂಬ್ತೇನೆ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಯಾವಾಗ ನಾವು ಕ್ಯಾನ್ಸಲ್ ಮಾಡ್ತೇವೆ ಆಗ ದೇವರ ಕಾರ್ಯಗಳಲ್ಲಿ ನಡೀತದೆ. ದೇವರಿಗೆ ಆಗದ ಕಾರ್ಯ ಯಾವುದಿಲ್ಲ. ಹಲ್ಲೆಲೂಯಾ. ನಿಜವಾಗಿ ನೋಡಿದ್ರೆ ಪ್ರವಾದನೆ ಬರುವುದೆಲ್ಲ ದೇವರಿಂದಲೇ, ಆದರೆ ಅದನ್ನು ಸ್ವೀಕಾರ ಮಾಡುವುದು ಅದು ನಮ್ಮ ಮೇಲೆ. ದೇವರ ಮಕ್ಕಳೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ದೇವರ ಹೃದಯದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನನ್ನ ದೇವರು ಮಾತು ತಪ್ಪುವುದಿಲ್ಲ, ನನ್ನ ದೇವರು ಮಾರ್ಪಾಡಾಗುವುದಿಲ್ಲ, ಆದರೆ ತನ್ನ ಮಕ್ಕಳಿಗೋಸ್ಕರ ಅದನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಿಜ್ಕೀಯನಿಗೆ ಏನಿತ್ತು? ಯಾವ ರೋಗ ಅದು? ಮರಣಕರವಾದ ರೋಗ. ಹೌದಾ? ಪ್ರೈಸ್ ದಿ ಲಾರ್ಡ್. ಏನು ಕನ್ನಡದಲ್ಲಿ ಏನಿತ್ತು? ಕುರು ಅಂತ ಹೇಳ್ತದೆ. ಕುರು ಅಂದ್ರೆ ಏನು? ಒಂದು ಬಾಯ್ಲ್ ಆದದ್ದು. ಹೌದಲ್ಲ? ಪ್ರೈಸ್, ಬಾಯ್ಲ್ ಆದದ್ದು. ಅದು ಕ್ಯಾನ್ಸರ್ಸ್ ಆಗಿರ್ಬೋದು. ಆಮೇಲೆ ಕ್ಯಾನ್ಸರ್ ಅಲ್ಲಿ ಹೇಗೆ ಇರ್ತದೆ, ಒಂಥರ ಗೆಡ್ಡೆ ಹೇಗೆ ಬರ್ತದೆ. ಹೌದು? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನನ್ನ ದೇವರಿಗೆ ಯಾವ ರೋಗವನ್ನು ಸಹ ಬದಲಾಯಿಸುವ ಸಾಮರ್ಥ್ಯ ಉಂಟು. ಅಲ್ಲಿ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಅನೇಕ ಕ್ಯಾನ್ಸರ್ಗಳು ಹೀಲ್ ಆಗುವುದು ಯಾಕಂತ ಹೇಳಿದ್ರೆ ಈ ವಾಕ್ಯದಲ್ಲಿ ಶಕ್ತಿ ಇರುವುದರಿಂದ. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನಾವು ಗೊತ್ತು ಮಾಡಿದ್ದೇವೆ. ನಾನು ನಂಬ್ತೇನೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಮಕ್ಕಳಲ್ಲಿ ಆ ಕಾರ್ಯವನ್ನು ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನೀವು ನೋಡಬೇಕಾದವರನ್ನು ನೋಡ್ರಿ. ಹಲ್ಲೆಲೂಯಾ. ನಾವು ಯಾವಾಗಲೂ ನಾವು ಡಾಕ್ಟರ್ ಹೇಳಿದ್ದನ್ನು ನೋಡ್ತಾ ಇದ್ದೇವೆ, ಡಾಕ್ಟರ್ ಮುಖವನ್ನು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕೆಲವರ ಜೀವಿತದಲ್ಲಿ ನೋಡಿದ್ರೆ ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ, ಹಾರ್ಟ್ ದೊಡ್ಡದಾಗಿರುತ್ತೆ ಅಂತಾರೆ. ಹಲ್ಲೆಲೂಯಾ. ಹಾರ್ಟ್ ದೊಡ್ಡದಾದ ಮೇಲೆ ಹೇಳಿದ ಮೇಲೆ ಅವ್ರು ಹೇಳ್ತಾರೆ, ಜಾಸ್ತಿ ನಡಿಬಾರದು ನೀವು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಆಗ ಸೈತಾನ ಏನ್ ಮಾಡ್ತಾನೆ, ಮನಸ್ಸಿನೊಳಗೆ ಒಂದು ಗುಣ ಹಾಕ್ತಾನೆ. ಏನ್ ಗೊತ್ತಿಲ್ಲ, ನಿನ್ನ ಹಾರ್ಟ್ ಏನಾಗಿದೆ, ದೊಡ್ಡದಾಗಿದೆ. ಹಲ್ಲೆಲೂಯಾ. ಎಲ್ಲಿ ಬಂದದ್ದು? ಮನಸ್ಸಿನ ಹೊರಗೆ ಬಂದಾಗಿದೆ. ಮತ್ತೆ ನಡೆಯಲಿಕ್ಕೆ ಅವನು ಕಡಿಮೆ ಮಾಡ್ತಾನೆ, ಮತ್ತೆ ಅವನು ಏನಾದ್ರು ಬೆಡ್ ರಿಡನ್ ಆಗಿ ಸಾಯ್ತಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಲ್ಲೆಲೂಯಾ. ದೇವರು ನಿನ್ನನ್ನು ಕಾಪಾಡುವ ದೇವರಾದ್ರಿಂದ ನೀನು ಮನುಷ್ಯರ ಮಾತಿಗೆ ಭಯಪಡಬೇಡ, ಮನುಷ್ಯರ ಮಾತನ್ನು ಕೇಳಬೇಡ, ಡಾಕ್ಟರ್ ಮಾತನ್ನು ಕೇಳಬೇಡ. ದೇವರ ವಾಕ್ಯದಲ್ಲಿ ದೇವರು ನಿನ್ನ ಬಗ್ಗೆ ಏನು ಹೇಳಿದ್ದಾನೆ ಅದನ್ನು ಮಾತ್ರ ಕೇಳುವಾಗಲೇ ಅದ್ಭುತಗಳು ನಡೆಯುತ್ತದೆ. ಹೌದಾ? ಪ್ಲೀಸ್. ಹಿಜ್ಕೀಯನು ಆ ಮಾತನ್ನು ಕೇಳ್ತಿದ್ರೆ ಅವನ ಏನಾಯ್ತು, ಹಾರ್ಟ್ ಫೇಲ್ ಆಗ್ತಿತ್ತು. ಅವನು ಹಿಜ್ಕೀಯ ಹೇಳಿದರೆ ಕೇಳಲಿಲ್ಲ, ಹಿಜ್ಕೀಯನ ಮಾತನ್ನು ರಿಸೀವ್ ಮಾಡಲಿಲ್ಲ. ಅವನು ನೋಡಬೇಕಾದವರನ್ನು ನೋಡಿದ. ಇವತ್ತು ಹೇಳ್ರಿ, ನಾನು ನೋಡಬೇಕಾದವರನ್ನು ನೋಡ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರನ್ನು ನೋಡುವ, ದೇವರ ಮುಖವನ್ನು ನೋಡುವ. ಸತ್ಯವೇದ ಹೇಳ್ತಾರೆ, ಆತನ ಮುಖವನ್ನು ದೃಷ್ಟಿಸುವರು ಏನಾಗ್ತದೆ, ಪ್ರಕಾಶಮಾನ ಹೊಳೆಯುತ್ತದೆ ಅಂತ. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಮುಖವನ್ನು ನೋಡ್ರಿ, ದೇವರು ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡುತ್ತಾರೆ. ದೇವರು ಪ್ರಕಾಶಿಸುವಂತೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಹೇಳ್ತಾನೆ ಅಂತ ಹೇಳಿದ್ರೆ, ನಿನ್ನ ರೋಗವನ್ನು ನಾನು ಗುಣಪಡಿಸುತ್ತೇನೆ, ನಿನಗೆ ಆಯುಷ್ಯವನ್ನು ಕೂಡಿಸಿಕೊಡ್ತೇನೆ. ಆಮೇಲೆ ಅಲ್ಲಿ ಆದ್ರೆ ನೀನು ಮಾಡ್ಬೇಕಾದ್ರೆ ಅಂತ ಗೊತ್ತುಂಟಾ, ನೀನು ನಾಡುದು ದೇವರ ಆಲಯಕ್ಕೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಎಲ್ಲರನ್ನು ಸೌಖ್ಯ ಮಾಡೋದು ಯಾಕೆ ಗೊತ್ತುಂಟಾ, ದೇವರ ಆಲಯಕ್ಕೆ ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದು ಒಂದು ವಾರ ಬರ್ತಾರೆ ಮಾತ್ರ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಲ್ಲೆಲೂಯಾ. ದಾವೀದನ ಆಸೆಯ ಪ್ರಕಾರ ನಿಮ್ಮ ಆಸೆಯಲ್ಲಿ ನಾನು ಯಾವಾಗಲೂ ದೇವರ ಆಲಯದಲ್ಲಿ ಇರಬೇಕು, ದೇವರ
ಮಾಡಿಸಬೇಕು, ನನ್ನ ದೇವರು ದೊಡ್ಡ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಒಂದು ಕಾರ್ಯ ನೋಡಿ, ಅಲ್ಲಿ ದೇವರು ಆ ಮನಸ್ಸನ್ನೇ ಚೇಂಜ್ ಮಾಡಿದ. ಹೌದು, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇದ್ದಾರೆ ದೇವರು ಮನಸ್ಸನ್ನು ಚೇಂಜ್ ಮಾಡ್ತಾರೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೈತಾನ ಯಾವಾಗ ಸಹ ಗಲಿಬಿಲಿ ತರ್ತಾನೆ, ಆದ್ರೆ ನನ್ನ ದೇವರು ಗಲಿಬಿಲಿ ತರುವ ದೇವರಲ್ಲ, ನನ್ನ ದೇವರು ಸಮಾಧಾನ ಕೊಡುವ ದೇವರು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನಗೆ ನಿನಗೆ ಸಮಾಧಾನ ಕೊಡ್ಲಿಕ್ಕೆ ಅವರು ಸಮಾಧಾನದ ಪ್ರಭುವಾಗಿ 2025 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದ ದೇವರಾಗಿದ್ದಾರೆ. ಅವನನ್ನು ನಾವು ಹಿಂಬಾಲಿಸ್ತೇವೆ, ಅವನನ್ನು ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ದೇವರು ಮಾತಿನಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ನೀವು ನೋಡಿರಿ, 1 ತಿಮೋಥಿ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ದೇವರ ಆಸೆಯನ್ನು ಗೊತ್ತಿದೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕು. ಇದು ದೇವರ ಚಿತ್ತವಾಗಿದೆ, ದೇವರ ಆಲೋಚನೆಯಾಗಿದೆ. ಯಾಕಂತ ಹೇಳಿದ್ರೆ ದೇವರು ಮನುಷ್ಯರ ಹೃದಯವನ್ನು ನೋಡುವವನಾಗಿದ್ದಾನೆ. ದೇವರಿಗೆ ಯಾರು ನಾಶ ಆಗುವುದು ಇಷ್ಟ ಇಲ್ಲ, ಯಾರು ಸಾಯುವುದು ಇಷ್ಟ ಇಲ್ಲ. ದೇವರಿಗೆ ಪ್ರತಿಯೊಬ್ಬರು ತನಗೆ ಉಪಯೋಗವಾಗುವ ಪಾತ್ರೆ ಆಗಬೇಕು, ಅದೇ ದೇವರ ಇಷ್ಟವಾಗಿದೆ. ನೀವು ನೋಡಿ, ಯೋರನ ಪುಸ್ತಕದಲ್ಲಿ ನೀವು ನೋಡುವುದಾದ್ರೆ 3ನೇ ಅಧ್ಯಾಯ 3ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಜೋನ ಚಾಪ್ಟರ್ 3 ವರ್ಸಸ್ 3 ಅಲ್ಲಿ ನಾವು ನೋಡ್ತೇವೆ, ಯೋನನೊಟ್ಟಿಗೆ ದೇವರು ಮಾತನಾಡ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನೀನು ಎಲ್ಲಿಗೆ ಹೋಗ್ಬೇಕು? ನಿನವೆ ಪಟ್ಟಣಕ್ಕೆ ಹೋಗ್ಬೇಕು. ನಿನವೆ ಪಟ್ಟಣಕ್ಕೆ ಹೋಗಿ ನೀನ್ ಏನ್ ಮಾಡ್ಬೇಕು? ಅಲ್ಲಿ ಸುವಾರ್ತೆ ಸಾರಬೇಕು. ಏನು ಸುವಾರ್ತೆ ಅಂತ ಹೇಳಿದ್ರೆ, ಆ ನಿನವೆ ಪಟ್ಟಣ ಏನಾಗಿದೆ? ಪಾಪದಿಂದ ತುಂಬಿದೆ. 40 ದಿವಸದ ನಂತರ ಏನಾಗ್ತದೆ? ಅದು ಕೆಡವಲ್ಪಡುತ್ತದೆ ಅಂತ ಹೇಳಿದ್ರು. ಅಲ್ಲಿ ಅದು ನಾಶ ಮಾಡ್ತೇನೆ ಅಂತ ಹೇಳುವಾಗ ಯೋನ ಏನ್ ಮಾಡ್ತಾನೆ? ಆ ಪಟ್ಟಣಕ್ಕೆ ಹೋಗ್ತಾನೆ, ಅಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡಿದ. ಏನಂತ ಹೇಳಿದ್ರೆ, 40 ದಿವಸದ ನಂತರ ಈ ಪಟ್ಟಣ ಏನಾಗ್ತದೆ? ಕೆಳಗೆ ಬೀಳ್ತದೆ. 1 ದಿವಸದಿಂದ 1ನೇ ದಿವಸ, 2ನೇ ದಿವಸ, ಹೀಗೆ 39ನೇ ದಿನ ಆದ್ಮೇಲೆ 40ನೇ ದಿವಸದಲ್ಲಿ ಹೇಳ್ತಾನೆ, ಈ ಪಟ್ಟಣ ಏನಾಗ್ತದೆ? ನಾಶವಾಗ್ತದೆ ಅಂತ ಹೇಳಿದ ನಂತರ ಅಲ್ಲಿ ವಾಕ್ಯ ಏನಾಗ್ತದೆ ಗೊತ್ತಿಲ್ಲ, ಅಲ್ಲಿಯ ಪಟ್ಟಣದ ಜನರು ಏನಾದ್ರು ಗೊತ್ತಿಲ್ಲ, ಅರಸನಿಂದ ಹಿಡಿದು ಅಲ್ಲಿದ್ದ ಎಲ್ಲ ಜನರು, ಆ ಅರಸ ಸಿಂಹಾಸನ ಬಿಟ್ಟ, ಗೋಣಿ ತಟ್ಟನ್ನು ಹಾಕಿದ ಎಲ್ಲರೂ ಉಪವಾಸದಿಂದ ದೇವರ ಕಡೆಗೆ ತಿರುಗಿದ್ರಂತೆ. ಆಮೇಲೆ ಅಲ್ಲಿ ನೋಡಿ, ಆ ಯೋನನ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ ನೋಡ್ರಿ. ಅಲ್ಲ, ಯೋನ ಜನರಿಗೂ ಪಶುಗಳಿಗೂ ಗೋಣಿ ಕಟ್ಟು ಒದಗಿಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ. ಒಬ್ಬೊಬ್ಬರು ತನ್ನ ದುರ್ಮಾರ್ಗವನ್ನು ತಾನು ನಡೆಸಿದ ಹಿಂಸೆಯನ್ನು ತೊರೆದು ಬಿಡಲಿ. ಒಂದು ವೇಳೆ ಮನಮರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತ್ಯಜಿಸಾರು. ನಿಜವೆಲ್ಲ ಸಾರಿದರಂತೆ. ದೇವರೆಂತ ನಾಶ ಮಾಡ್ತೇನಂತ ಅಲ್ಲಿದ್ದ ಜನರು ದೇವರ ಮನಸ್ಸನ್ನು ಟರ್ನ್ ಮಾಡಿದ್ರಂತೆ. ನೀವು ನೋಡಿ, 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಅದೇ ಯೋನ 4ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡಿ. ನೀನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳ ದೇವರು ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರಗುವವನು. ನೋಡಿ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹಾಗಾದ್ರೆ ದೇವರು ಏನ್ ಮಾಡಬೇಕಾದ ಕೇಳಿಗೆ ಮನ ಮರಗುವವನಾಗಿದ್ದಾನೆ. ಅಲ್ಲಿ ನೋಡಿ, ನಾನು ಹೇಳ್ತೇನೆ, ಆ ನಿನವೆ ಪಟ್ಟಣ 40 ದಿವಸದ ನಂತರ ಏನಾಗ್ಲಿಲ್ಲ? ನಾಶ ಆಗಲಿಲ್ಲ. ಯಾಕೆ? ಅವರೆಲ್ಲ ದೇವರ ಕಡೆಗೆ ತಿರುಗಿದ್ರು. ಇವತ್ತು ದೇವರ ಮಕ್ಕಳು ನಾನು ಹೇಳ್ತೇನೆ, ನಾವು ದೇವರ ಕಡೆಗೆ ತಿರುಗುವಾಗ ನಮ್ಮ ದೇವರು ನಮಗೋಸ್ಕರ ಅದ್ಭುತಗಳನ್ನು ಮಾಡುತ್ತಾನೆ, ನಮ್ಮ ದೇವರು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಯಾರು ಹೇಳಿದ್ರು? ಯೋನ ಪ್ರಸಂಗ ಮಾಡಿ ಆಯ್ತು, ಯೋನ ಹೇಳಿ ಆಯ್ತು. ನಂತರ ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ, ಒಂದು ಕಡೆ ಕುಳಿತುಕೊಂಡು ಇದೀಗ ನಾಶ ಆಗ್ತಂತ ಕಾಯ್ತಾ ಕೂತ್ಕೊಂಡಿದ್ದ. ಅಲ್ಲಿ ಯಾಕಂದ್ರೆ ಅವನು ಹೇಳಿ ಆಯ್ತು, ಆದ್ರೆ ದೇವರು ನಾಶ ಮಾಡಲಿಲ್ಲ. ಆಗ ಯೋನ ದೇವರ ಹತ್ರ ಏನ್ ಹೇಳುದು ಗೊತ್ತಿಲ್ಲ, ನನಗೆ ಗೊತ್ತಿತ್ತು ನೀನು ಮನಸ್ಸು ಬದಲಾಯಿಸ್ತೀಯ ಅಂತ, ಅದಕ್ಕೆ ನಾನು ಎಲ್ಲಿಗೆ ಹೋಗ್ಲಿಲ್ಲ, ನಿನಗೆ ಹೋಗ್ಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ದೇವರ ಹೃದಯ ನೋಡಿ, ದೇವರು ಹೇಳಿದ್ದೇನೆ ಗೊತ್ತಿಲ್ಲ, 1,20,000 ಜನರು, ಆ ನಿನವೆ ಪಟ್ಟಣದ ಜನರು ನನ್ನ ಕಡೆಗೆ ತಿರುಗಿದಾಗ ನಾನು ಮನಸ್ಸನ್ನು ಬದಲಾಯಿಸಬಾರದು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಜೀವಿತದಲ್ಲಿ ತಪ್ಪುಗಳು ನಡೆಯುತ್ತದೆ ನಿಜ, ನಮ್ಮ ಜೀವಿತದಲ್ಲಿ ಅವಿಧೇಯರಾಗುತ್ತೇವೆ ನಿಜ. ಆದ್ರೆ ಇವತ್ತು ದೇವರು ಈ ಸಂದೇಶದ ಮೂಲಕ ಹೇಳ್ತಾ ಇದ್ದೇನೆ, ನಾವು ತಿರುಗಬೇಕಾದವರ ಕಡೆಗೆ ತಿರುಗಬೇಕು, ನಾವು ದೇವರ ಕಡೆಗೆ ತಿರುಗಬೇಕು. ದೇವರು ತನ್ನ ಮನಸ್ಸನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ, ನಿಮ್ಮ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ.
ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರು ಮಾಡಬೇಕಾದದನ್ನು ಮಾಡುತ್ತಾನೆ. ನಾನು ನಂಬ್ತೇನೆ ಸೈತಾನ ಇದುವರೆಗೆ ಏನಾದರೂ ತಡೆದಿದ್ರೆ ಅವನ ತಡೆಯನ್ನು ಒಡೆದು ದೇವರ ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಾನು ನಂಬ್ತೇನೆ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಏನಂತ ಹೇಳಿದ್ರೆ ಆತನು ಬದಲಾಗದ ದೇವರಾಗಿದ್ದಾನೆ, ಆತನು ಬದಲಾಗದ ದೇವರಾಗಿದ್ದಾನೆ, ಆತನು ಮಾರ್ಪಡದ ದೇವರಾಗಿದ್ದಾನೆ. ಆತನು ಮನುಷ್ಯನಾಗಿ ಎರಡು ಮಾತಿನವನಲ್ಲ, ಆತನ ಒಂದೇ ಹೃದಯವುಳ್ಳ ದೇವರಾಗಿದ್ದಾನೆ, ಆತನ ಕನಿಕಾರವುಳ್ಳ ದೇವರಾಗಿದ್ದಾನೆ. ಆತನ ಪಶ್ಚಾತ್ತಾಪದಿಂದ ಜಜ್ಜಿದ ಮನಸ್ಸನ್ನು ತಿರಸ್ಕಾರ ಮಾಡುವುದೇ ದೇವರಲ್ಲ. ಹಿಜ್ಕೀಯನು ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ಅಳುವಾಗ ಆ ಕಣ್ಣೀರನ್ನು ನೋಡಿದ ದೇವರು ಮನಮರುಗಿ ಮಾಡಬೇಕಾದದನ್ನು ಮಾಡದೆ ಅವನಿಗೆ ಜೀವ ಕೊಟ್ಟ ಹಾಗೆ ಇವತ್ತು ನಮ್ಮ ದೇವರು ಆ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ಆ ನಾಮ ಸುಂದರ ನಾಮವಾಗಿದೆ, ಆ ನಾಮ ಪಾಪವನ್ನು ಕ್ಷಮಿಸುವ ನಾಮವಾಗಿದೆ, ಆ ನಾಮ ರೋಗವನ್ನು ನೀಗಿಸುವ ನಾಮವಾಗಿದೆ. ಇವತ್ತು ಹಿಜ್ಕೀಯನ ಜೀವಿತದಲ್ಲಿ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುತ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ದೇವರು ಎಲ್ಲವನ್ನು ಸಾಧ್ಯ ಮಾಡುತ್ತಾನೆ ಎಂಬುದಾಗಿ ನಮ್ಮ ಮಕ್ಕಳಿಗೋಸ್ಕರ ದೇವರಿಗೆ ಸ್ತೋತ್ರ. ನಿನ್ನ ಜೀವಿತದಲ್ಲಿ ಸುಂದರವಾಗಿ ಮಾಡುವ ದೇವರು ಸುಂದರ ನಾಮ, ಅದು ಯೇಸುವಿನ ನಾಮ. ಥ್ಯಾಂಕ್ ಯು ಲಾರ್ಡ್. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಏನೆಗೆಂದಲು ಗ್ರಹಿಸಲಿಕ್ಕೆ ಆಗದ ಕಾರ್ಯ ಅವರ ಜೀವಿತದಲ್ಲಿ ಮಾಡಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಕರ್ತನೆ. ಅವರು ಬಂದ ಹಾಗೆ ಅಲ್ಲ ದೇವರೇ, ಅವರ ನೀನು ಅಭಿಷೇಕ ಮಾಡಿ ದೇವರೇ, ಅವರಿಗೋಸ್ಕರ ನೀನು ಸಿದ್ಧಪಡಿಸಿದ ಎಲ್ಲ ಆಶೀರ್ವಾದಗಳನ್ನು ಮುಂದಿನ ದಿವಸ ಕಾಣುವಂತೆ ಮಾಡು ಕರ್ತನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಅವರ ಚರಿತ್ರೆ ಬದಲಾಗಲಿ, ಅವರ ಜೀವಿತದಲ್ಲಿನ ಸಮಾಧಾನ ಸಂತೋಷ ಯಜಮಾನನಾಗಿ ಆಳ್ವಿಕೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲರ ನಿನ್ನ ಕರಗಳಿಗೆ ಕೊಡ್ತೇವೆ ಸ್ವಾಮಿ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಸ್ವಾಮಿ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಆ ಹಾಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳಿ.